Hi, this is Srinath, working as a assistant professor in commerce at Government College for Women's, Kolar. Please subscribe my YouTube channel, that is Sri Commerce Classes. I will repeat one more time, Sri Commerce Classes, and share it to your friends also. Today we are going to discuss about costing method subject. Under that, today we are going to discuss Unit 1, that is Introduction to Costing. ಇವತ್ತು ನಾವು ಕಾಸ್ಟಿಂಗ್ ಮೆಥಡ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ಸಬ್ಜೆಕ್ಟಲ್ಲಿ ಫಸ್ಟ್ ಯೂನಿಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಶ್ರೀ ಕಾಮರ್ಸ್ ಕ್ಲಾಸಸ್ ಅಂತ. ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಕಾಸ್ಟಿಂಗ್ ಮೆಥಡ್ಸ್ ವಿಡಿಯೋಸಲ್ಲಿರುತ್ತೆ. ವಿಡಿಯೋಸ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯೂನಿಟ್ 1, ಇಂಟ್ರೊಡಕ್ಷನ್ ಟು ಕಾಸ್ಟಿಂಗ್ ಮೆಥಡ್ಸ್. ಸೊ ಬಿಫೋರ್ going to the meaning of methods of costing, let us discuss what is costing. See, I will explain the meaning of costing in 2 sentences. Sentence number 1: costing is a process of determining the cost, or it is a technique for ascertainment of cost of production of any product or service in the business organization. In simple ಆಗಿ ಹೇಳಬೇಕಾದ್ರೆ, it is a process of determining the total cost of a product. See, total cost consists of direct cost and indirect cost, which is also known as overheads. ಇವೆರಡು ಅಕ್ಯುಮುಲೇಟ್ ಆದರೆ ಏನಾಗುತ್ತೆ, ಟೋಟಲ್ ಕಾಸ್ಟ್ ಆಗುತ್ತೆ. ಈ ಟೋಟಲ್ ಕಾಸ್ಟ್ನ ಕಂಡುಹಿಡಿಯೋ ಒಂದು ಪ್ರೋಸೆಸ್ನ ನಾವೇಂತೀವಿ, ಕಾಸ್ಟಿಂಗ್ ಅಂತೀವಿ. ಸೊ ಮೀನಿಂಗ್ ಆಫ್ ಮೆಥಡ್ಸ್ ಆಫ್ ಕಾಸ್ಟಿಂಗ್ or types of costing refers to the methods used in the ascertainment of cost of product and service. ಒಂದು ಪ್ರಾಡಕ್ಟ್ ಕಾಸ್ಟ್ನ ಯೂಸ್ ಮಾಡೋಕ್ಕೆ ನಾವು ಡಿಫ್ರೆಂಟ್ ಮೆಥಡ್ಸ್ ಅಂತ ಯೂಸ್ ಮಾಡ್ತೀವಿ. ಯಾವ ಮೆಥಡ್ನ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ದಿ ಟೈಪ್ ಆ್ಯಂಡ್ ನೇಚರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ. ಆ ಒಂದು ಇಂಡಸ್ಟ್ರಿಯಲ್ಲಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಆಗ್ತದೆ, ಅದರ ನೇಚರ್ ಏನು, ಆ ಟೈಪ್ ಏನು, ಅದನ್ನು ದೃಷ್ಟಿ ಇಟ್ಕೊಂಡು ವಿ ಗೋ ಇನ್ ಟು use the costing methods. There are different costing methods are there. Job costing, process costing, contract costing. There are different costing methods are there. Depend upon the manufacturing nature of manufacturing activity or type of manufacturing activity. See, we go into decide the suitable costing method. These costing methods are broadly classified into 2 categories. One is specific order costing. Second one is operation costing. Specific order costing is a category of a basic costing method applicable where the work consists of separate jobs or batches or contracts, each of which is authorized by a specific order or cost or contract. I will explain with a simple example. So, for example, ಒಂದು ಮದುವೆ ಆಗ್ತದೆ, ಮದುವೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬೇಕು. ಮೇ ಬಿ 10,000 ಇನ್ವಿಟೇಷನ್ಸ್ ಪ್ರಿಂಟ್ ಮಾಡಿಸ್ಬೇಕು. ಸೊ ನಾವೇನು ಮಾಡ್ತೀವಿ, ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತೀವಿ, ಆರ್ಡ್ರ್ ಕೊಡ್ತೀವಿ. ಸೊ ಆರ್ಡ್ರ್ ಕೊಡಬೇಕಾದ್ರೆ ವಿ ಗೋಯಿಂಗ್ ಟು ಸಜೆಸ್ಟ್ ಸಮ್ ಅವರ್ ರಿಕ್ವೈರ್ಮೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್. ಓಕೆ, ಕಾರ್ಡ್ ಕಾಸ್ಟ್ ಎಷ್ಟಿರಬೇಕು, ಅದರ ಫಾಂಟ್ ಸೈಜ್ ಎಷ್ಟಿರಬೇಕು, ಫಾಂಟ್ ಕಲರ್ ಎಷ್ಟಿರಬೇಕು. ಸೊ ಇವನ್ನೆಲ್ಲ ನಾವು ಅವ್ರಿಗೆ ಸ್ಪೆಸಿಫಿಕ್ ಆರ್ಡರ್ಸ್ ಕೊಡ್ತೀವಿ. ಇವನ್ನ ನಾವೇಂತೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಸೊ ಪ್ರಿಂಟಿಂಗ್ ಪ್ರೆಸ್ ಅವರು ಏನು ಮಾಡ್ತಾರೆ, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ದೃಷ್ಟಿ ಇಟ್ಕೊಂಡು ಪ್ರಾಡಕ್ಟ್ನ ಕಾರ್ಡ್ನ ಪ್ರಿಂಟ್ ಮಾಡ್ತಾರೆ. ಸೊ ಇಂಥ ಒಂದು ಇಂಡಸ್ಟ್ರೀಸಲ್ಲಿ ದೇ ಯೂಸ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಮೆಥಡ್ ಟು ಫೈಂಡ್ ಔಟ್ ದಿ ಟೋಟಲ್ ಕಾಸ್ಟ್ ಆಫ್ ಪ್ರಾಡಕ್ಟ್. ಈ ಒಂದು ಪ್ರಿಂಟ್, ಒಂದು 10,000 ಕಾರ್ಡ್ಸ್ನ ಪ್ರಿಂಟ್ ಮಾಡ್ತೀವಲ್ಲ, ಈ ಪ್ರಿಂಟ್ ಮಾಡೋದನ್ನ ವಿ ಕನ್ಸಿಡರ್ ಆ್ಯಸ್ ಎ ಜಾಬ್ ಆರ್ ಬ್ಯಾಚ್ ಆರ್ ಕಾಂಟ್ರಾಕ್ಟ್ ಅನ್ಬೋದು. ಸೊ ಇಂಥ ಇಂಡಸ್ಟ್ರೀಸಲ್ಲಿ, ಯಾವ ಇಂಡಸ್ಟ್ರೀಸಲ್ಲಿ ಒಂದು ಪರ್ಟಿಕ್ಯುಲರ್ ಜಾಬ್ ಆ ಬ್ಯಾಚಸಲ್ಲಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅಂಥ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡೋ ಒಂದು ಕಾಸ್ಟಿಂಗ್ ಮೆಥಡ್ನ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಂತೀವಿ. ಹೆಸರಲ್ಲೇ ಆನ್ಸರ್ ಇದೆ, ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್. ಆರ್ಡರ್ ಯಾರು ಕೊಡ್ತಾರೆ, ಕಸ್ಟಮರ್ ಕೊಡ್ತಾರೆ. ಅಲ್ಲೇನಿರುತ್ತೆ, ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಕಸ್ಟಮರ್ ಇರುತ್ತೆ. ಕಸ್ಟಮರ್ ಆರ್ಡರ್ನ ನಾವು ದೃಷ್ಟಿ ಇಟ್ಕೊಂಡು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಂಥ ಇಂಡಸ್ಟ್ರೀಸಲ್ಲಿ ನಾವು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಆಪರೇಷನ್ ಕಾಸ್ಟಿಂಗ್. ಆಪರೇಷನ್ ಕಾಸ್ಟಿಂಗ್ ಈಸ್ ದಿ category of
basic costing method applicable where standardized goods or services reserved from standardized goods and services. Very simple. Every day we use lot of products which is almost a standardized products. Example, you take a Mysore sandal soap. It is standardized. ಯಾವ ಅಂಗಡಿಗೆ ಹೋದ್ರು ಯಾವ ಊರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡ್ರು ಅದೇ ವೆಯ್ಟ್ ಇರುತ್ತೆ, ಅದೇ ಕಲರ್ ಇರುತ್ತೆ, ಅದೇ ಪ್ರೈಸ್ ಇರುತ್ತೆ. ದಟ್ ಈಸ್ ಸ್ಟ್ಯಾಂಡರ್ಡೈಸ್ಡ್. ಎಲ್ಲಿ ನಾವು ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅಂಥ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡೋವಂಥ ಆ ಒಂದು ಕಾಸ್ಟಿಂಗ್ ಮೆಥಡ್ನ ಆಪರೇಷನ್ ಕಾಸ್ಟಿಂಗ್ ಅಂತೀವಿ. ಸೊ ಯಾವ ಇಂಡಸ್ಟ್ರೀಸ್ ಒಂದು ಸ್ಟ್ಯಾಂಡರ್ಡೈಸ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಕಸ್ಟಮರ್ ಆರ್ಡ್ರನ್ನ ದೃಷ್ಟಿ ಇಟ್ಕೊಂಡಲ್ಲ, ಅವ್ರು ಏನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅಂಥ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡೋ ಒಂದು ಕಾಸ್ಟಿಂಗ್ ಮೆಥಡ್ ನಾವೇಂತೀವಿ ಆಪರೇಷನ್ ಕಾಸ್ಟಿಂಗ್ ಅಂತೀವಿ. Classification of costing methods. See, costing methods are broadly classified into two categories. One is specific order costing. Another one is operation costing, which is also known as continuous costing. Specific order costing is further divided into job costing, contract costing, and batch costing. Continuous costing is subdivided into process costing, operation costing, output costing, and service costing. So one more thing I want to explain here. What is the basic difference between costing methods and costing techniques? ಈ ಒಂದು ಎರಡು ಟಾಪಿಕಲ್ಲಿ ಸ್ಟೂಡೆಂಟ್ಸ್ ಅವಾಗ ಕನ್ಫ್ಯೂಸ್ ಆಗುತ್ತೆ. ಕಾಸ್ಟಿಂಗ್ ಮೆಥಡ್ಸ್ ಅಂದರೆ ಏನು, ಕಾಸ್ಟಿಂಗ್ ಟೆಕ್ನಿಕ್ಸ್ ಅಂದರೆ ಏನು. ಕಾಸ್ಟಿಂಗ್ ಮೆಥಡ್ಸ್ ಆರ್ ಯೂಸ್ ಟು ಅಸರ್ಟೈನ್ ದಿ ಕಾಸ್ಟ್ ಆಫ್ ಪ್ರಾಡಕ್ಟ್. ಕಾಸ್ಟಿಂಗ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ನ ಕಾಸ್ಟ್ನ ಕಂಡುಹಿಡಿಯೋಕ್ಕೆ ಯೂಸ್ ಮಾಡೋ ಒಂದು ಮೆಥಡ್ಸ್ನ ಕಾಸ್ಟಿಂಗ್ ಮೆಥಡ್ಸ್ ಅಂತೀವಿ. Costing techniques are used to control and minimize the cost. ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ, ಕಾಸ್ಟ್ನ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡೋದು ನಾವೇಂತೀವಿ ಕಾಸ್ಟಿಂಗ್ ಟೆಕ್ನಿಕ್ಸ್ ಅಂತೀವಿ. ಲೈಕ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಇರ್ಬೋದು, ಮಾರ್ಜಿನಲ್ ಕಾಸ್ಟಿಂಗ್ ಇರ್ಬೋದು, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್, ಇವೆಲ್ಲ ಕಾಸ್ಟಿಂಗ್ ಟೆಕ್ನಿಕ್ಸ್. ಈ ಕಾಸ್ಟಿಂಗ್ ಟೆಕ್ನಿಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಕಂಟ್ರೋಲ್ ದಿ ಕಾಸ್ಟ್ ಆ್ಯಂಡ್ ಮಿನಿಮೈಸ್ ದಿ ಕಾಸ್ಟ್. ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ, ಕಾಸ್ಟ್ನ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡೋದು ಕಾಸ್ಟಿಂಗ್ ಟೆಕ್ನಿಕ್ಸ್. ಕಾಸ್ಟಿಂಗ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಫೈಂಡ್ ಔಟ್ ದಿ ಕಾಸ್ಟ್ ಆಫ್ ಪ್ರಾಡಕ್ಟ್. ಕಾಸ್ಟ್ ಆಫ್ ಪ್ರಾಡಕ್ಟ್ನ ಕಂಡುಹಿಡಿಯೋಕ್ಕೆ ಕಾಸ್ಟಿಂಗ್ ಮೆಥಡ್ ಯೂಸ್ ಮಾಡ್ತೀವಿ. ಈ ಕಾಸ್ಟಿಂಗ್ ಮೆಥಡ್ಸ್ನ ಬೇಸಿಕ್ ಕ್ಲಾಸಿಫೈ ಇಂಟು ಟೂ ಕ್ಯಾಟಗರೀಸ್: ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್, ಆಪರೇಷನ್ ಕಾಸ್ಟಿಂಗ್. ಕಾಸ್ಟಿಂಗ್ ಟೆಕ್ನಿಕ್ಸ್ ಆರ್ ಯೂಸ್ ಟು ಕಂಟ್ರೋಲ್ ಆ್ಯಂಡ್ ಮಿನಿಮೈಸ್ ದಿ ಕಾಸ್ಟ್. ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ, ಕಾಸ್ಟ್ನ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡೋದನ್ನ ನಾವೇಂತೀವಿ ಕಾಸ್ಟಿಂಗ್ ಟೆಕ್ನಿಕ್ಸ್ ಅಂತೀವಿ. Okay, there are different types of specific order costing, that is further divided into job costing and contract costing and batch costing and process costing. ಸೊ ಇದ್ರ ಬಗ್ಗೆ ನಾವು ಫ್ಯೂಚರಲ್ಲಿ ಡೀಪಾಗಿ ಡಿಸ್ಕಸ್ ಮಾಡ್ತೀವಿ. ಯಾಕಂದರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಒಂದು ಚಾಪ್ಟರ್ ಇದೆ, ಜಾಬ್ ಕಾಸ್ಟಿಂಗ್ ಒಂದು ಚಾಪ್ಟರ್ ಇದೆ. ಅದು ಬಂದಾಗ ಅದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಟಾಪಿಕ್, ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಾಟ್ ಈಸ್ ದಿ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್. ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಂದರೆ ಒಂದು ಪ್ರಾಡಕ್ಟ್ ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ, ಒಂದು ಪ್ರಾಡಕ್ಟ್ ಕಾಸ್ಟ್ನ ಮಿನಿಮೈಸ್ ಮಾಡೋಕ್ಕೆ, ಕಡಿಮೆ ಮಾಡೋಕ್ಕೆ ಯೂಸ್ ಮಾಡೋ ಒಂದು ಟೆಕ್ನಿಕ್ಸ್ ಅಂತೀವಿ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್. ಕಾಸ್ಟಿಂಗಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಇದೆ, ಕಾಸ್ಟಿಂಗ್ ಟೆಕ್ನಿಕ್ಸ್ ಇದೆ. ಕಾಸ್ಟಿಂಗ್ ಮೆಥಡ್ಸ್ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಕಾಸ್ಟ್ನ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸೋಪ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 100 ರೂಪಾಯಿ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀವಿ, ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಯೂಸ್ ಮಾಡಿಕೊಂಡು ಕ್ಯಾನ್ ವಿ ರೆಡ್ಯೂಸ್ ಟು 90 rupees. ಆ ಒಂದು 100 ರೂಪಾಯಿ 90 ರೂಪಾಯಿ ರೆಡ್ಯೂಸ್ ಮಾಡ್ಬೋದಾ? ವಿ ಕ್ಯಾನ್ ಡೂ ಇಟ್ ಬೈ ಯೂಸಿಂಗ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್. ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಯೂಸ್ ಟು reduce the cost of product or minimize the cost of product. There are different techniques of costing such as uniform costing, standard costing, historical costing, direct costing, absorption costing, activity based costing. These are the techniques of costing which are used to control and minimize the cost of production.